ಗುಬ್ಬಿ ತಾಲೂಕಿನ ಸುಂಕಾಪುರದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧದ ನಡುವೆಯೂ ಆರಂಭ ಮಾಡಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ಕೆಲಸವನ್ನ ಮಾಡಲು ಬಿಡುವುದಿಲ್ಲ ಎಂದು ಹೋರಾಟವನ್ನ ಮಾಡಲಾಯಿತು. ಕೆಲಸ ಮಾಡುತ್ತಿದ್ದಂತಹ ಇಟಾಚಿಗಳನ್ನ ಹಾಗೂ ಜೆಸಿಬಿಗಳನ್ನ ಹೊರತೆಗೆಸುವ ಮೂಲಕ ಯಾವುದೇ ಕಾರಣಕ್ಕೂ ನಮ್ಮ ನೀರನ್ನ ರಾಮನಗರ ಭಾಗಕ್ಕೆ ಬಿಡಲು ಸಾಧ್ಯವೇ ಇಲ್ಲ ಎಂದು ಹೋರಾಟವನ್ನ ಮಾಡಿದರು. ನಾಳೆಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡುತ್ತೇವೆ, ಹಾಗಾಗಿ ಇಡೀ ಜಿಲ್ಲೆಯ ರೈತರು ಒಂದಾಗಿ ಬರಬೇಕು ಎಂದು ಅವರು ಮನವಿಯನ್ನ ಮಾಡಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಎನ್ಸಿ ಪ್ರಕಾಶ್, ಚಂದ್ರಶೇಖರ ಬಾಬು, ಎಸ್ಟಿ ದಿಲೀಪ್ ಕುಮಾರ್, ಪಂಚಾಕ್ಷರಿ, ಸಾಗರನಹಳ್ಳಿ ವಿಜಯಕುಮಾರ್, ವಿದ್ಯಾಸಾಗರ್ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಪರ್ಮಿಷನ್ ರೈತರದ್ದು ಅಕ್ವಿಷನ್ ಮಾಡ್ದಂಗೆ ಎಲ್ಲ ಇದೇನು ದಬಾದುಬಿ ಮೇಲೆ ಏನು ಡಿ.ಕೆ. ಶಿವಕುಮಾರ್ ನೀರಾವರಿ ಸಚಿವರಿದ್ದಾರೆ, ನಾನು ಹೇಳಿದ್ದೆ ಕಾನೂನು ಅಂತ ಹೋದರೆ ಯಾರೂ ಇಲ್ಲಿ ಮೂಡಾ ತುಂಬಿಲ್ಲ. ಕಾನೂನು ಪ್ರಕಾರ ನಾವು ಕಾನೂನು ಪ್ರಕಾರನೇ, ಅವರು ಕಾನೂನು ಪ್ರಕಾರ ಪೊಲೀಸ್ ತಂದು ನಾವು ಮಾಡ್ತೀವಿ ಅಂದರೆ ನಾವು ಕಾನೂನು ಪ್ರಕಾರ ಇವತ್ತು 4 ಕ್ವಶನ್ ಕೇಳಿದ್ದೀವಿ. ನಮಗೆ PWDಯಿಂದ ತಗೊಂಡಿದ್ದೀವಿ, ಜಿಲ್ಲಾ ಪಂಚಾಯತಿಯಿಂದ, ಸಣ್ಣ ನೀರಾವರಿ, ಮುಜರಾಯಿ ಇಲಾಖೆಯಿಂದ ಎಲ್ಲ ನಾವು RTL ತಗೊಂಡಿದ್ದೀವಿ. ನಾವು ಯಾವುದೇ ಕಾಮಗಾರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಜಾಗದಲ್ಲಿ PWD ರೋಡ್ ಸೈಡ್ ಪಕ್ಕದಲ್ಲಿ ನಾವು ಕೆನಲ್ ನೋಡ್ಕೊಂಡು ಹೋಗಬೇಕು ಅಂತ ಪರ್ಮಿಷನ್ನು ನಾವು ಕೊಟ್ಟಿಲ್ಲ. ಎಲ್ಲ RTL ಇದೆ, ತಮಗೆಲ್ಲರಿಗೂ ನಿಮಗೆ ಕಾಪಿ ವಾಟ್ಸಪ್ ಮಾಡ್ತೀನಿ, ಅದನ್ನು ಮಾಡಿ ಕಾನೂನು ಗಾಳಿಗೆ ತೂರಿ ಇದು ಅಕ್ರಮವಾಗಿ ಎಕ್ಸ್ಪ್ರೆಸ್ ಕೆನಲ್ ಮಾಡ್ತಿರೋದು. ನಮ್ಮ ಸರ್ಕಾರ ಇರೋದ್ರೊಳಗೆ ನಾನು ಮುಗಿಸ್ಬಿಡ್ಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ ಹುನ್ನಾರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಆಯ್ತಪ್ಪ ನೀವೇ ಮಾಧ್ಯಮ ಸ್ನೇಹಿತರು ಹೇಳ್ತೀರಾ, ಯಾವ್ದಾರ ಮನೆಗೆ ಒಂದು ಪೈಪ್ಲೈನ್ JJMದ ಯಾವ್ದಾರ ಒಂದು ಪೈಪ್ಲೈನ್ ನೋಡಿದ್ರೆ ಒಂದು ದೊಡ್ಡ ಗಾಡಿ ಬಂತು ಅಂದ್ರೆ 100% ವೀಲ್ ಹೋಗಿ ಉದಿಕೊಳ್ಳುತ್ತೆ. ಏನು ಇದು ಮಣ್ಣು ಮುಚ್ಚೋರೇನು ರೋಲಿಂಗ ಮಾಡ್ತಾರೆ ಅವ್ರೀಗ? 10-12 ಅಡಿ ಮಣ್ಣು ಮುಚ್ಚೋರು ರೋಲಿಂಗ ಮಾಡ್ತಾರೆ. ಇದು ಸಿಂಕ್ ಆಗೋ ಅಷ್ಟೊತ್ತಿಗೆ 7-8 ವರ್ಷ ಬೇಕು ಇದನ್ನು ಸಿಂಕ್ ಆಗಕ್ಕೆ. ಈ ಮಣ್ಣು ಸಿಂಕ್ ಆಗಕ್ಕೆ ಮುಜರಾ ಇಲಾಖೆ ಜಾಗ, ರೈತರ ಜಾಗ, ಯಾವ್ದು ಅಕ್ವಿಸಿಷನ್ ಆಗಿಲ್ಲ. ಇದು ಪರಿಪೂರ್ಣವಾಗಿ ಕೆಟ್ಟ ರೀತಿಯಲ್ಲಿ ತಗೊಂಡೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ರೆ, ದೌರ್ಜನ್ಯ ರೀತಿಯಲ್ಲಿ ಗುಬ್ಬಿ ತಾಲೂಕಿಗೆ, ತುಮಕೂರು ಜಿಲ್ಲೆಗೆ ಪೂರ್ಣವಾಗಿ ನೀರು ಕೊಡದೆ ವಿಷ ಕೊಟ್ಟು ತಗೊಂಡೋಗೋ ನಿಟ್ಟಿನಲ್ಲಿ ಹೊರಟು ಬಿಟ್ಟಿದ್ದಾರೆ ಇವರು. ಈಗ ತಾನೇ ಶಿವಣ್ಣರು ತಗೊಂಡೋಗ್ಬೇಕಾ, ತಾಕತ್ತಿದೆ ತಗೊಳ್ಳಿ, ಹೇಮಾವತಿಯಿಂದಾನೆ ಡೈರೆಕ್ಟ್ ತಗೊಂಡೋಗಿ, ಯಾರು ಬೇಡ ಅಂದಿಲ್ಲ. ಆಯ್ತು, ಈಗ ವೈಡನಿಂಗ್ ಆಫ್ ದಿ ಕೆನಾಲ್ ಆಗಿದೆ, ಲೈನಿಂಗ್ ಆಗಿದೆ ಕೆನಾಲು, ಕೈ ತುಂಬ ನೀರು ಹೋಗ್ತಿದೆ. ಯಾಕೆ ಈ ಸತಿ ಏನು ಹೆಂಗೆ ನೀರು ಹೋಗಿದೆ ಅಂತ ಹೇಳ್ತಿದ್ರಾ? ಅದರಲ್ಲೂ ಹೇಳಿಸ್ತೀರಾ ಚೀಫ್ ಇಂಜಿನಿಯರ್ ಕೈಲಿ ಏನಂತ, ನೀರು ಇನ್ನೂ ಪರಿಪೂರ್ಣವಾಗಿ ಕುಣಗಲ್ ತಲುಪಿಲ್ಲ ಅಂತ ಹೇಳಕ್ಕೆ ನೋಡಿ. ಅವರು ಪದೇ ರೈತರುಗಳನ್ನ ಒಕ್ಕಲೆಬ್ಬಿಸಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿನ ರೈತರುಗಳು ಅವಕಾಶ ಕೊಡಲ್ಲ. ಹಿಂದೆ ಸಾಕಷ್ಟು ರೈತರುಗಳು ಚಳುವಳಿಗಳು ನೋಡಿದ್ದೀರಾ, ಅದಕ್ಕೆ ಅವಕಾಶ ಕೊಡೋಕೆ ಹೋಗಬೇಡಿ, ರಕ್ತಪಾತ ಆಗಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ಡಿ.ಕೆ. ಶಿವಕುಮಾರ್ ಅಂತ ಕೇಳ್ಕೊಂತೀನಿ. ಬಿಡೋದಿಲ್ಲ ರೀ ನಾವು. ರೈತರ ಬಾಯಿಗೆ ಮಣ್ಣಾಕನಪ್ಪ. ನೀವು ಮೀಡಿಯಾದಾಗಿದ್ದೀರಾ, ಎಲ್ಲವೂ ನೋಡ್ಬಿಟ್ಟು ನೀವು ಉಗಿಬೇಕು ಈ ಸರ್ಕಾರಗಳಿಗೆ. ಯಾವನೋ ಒಬ್ಬ ಅಧಿಕಾರಿ, ಒಬ್ಬ ರಾಜಕಾರಣಿ, ಒಬ್ಬ ಮೀಡಿಯೇಟ್ರ್ ಬದುಕೋದಕ್ಕೆ ಈ ಕೆಲಸ 2,000 ಕೋಟಿ 1,000 ಚಿಲ್ಲರೆ ಕೋಟಿ ಅದನ್ನು ತಗೊಂಡೋಗಿ ಇದಾದ ಕುಣಗಲ್ನೊಳಗೆ ಕೆಲಸ ಮಾಡಿಬಿಟ್ಟಿದೆ. 190ರಿಂದ 228ಕ್ಕೆ ಅಲ್ಲೂ ಬದುಕೋರು ರೈತರು. ಅಲ್ಲಿ ಹೋದರೆ ಅರ್ಧ ಎಕರೆ 1 ಎಕರೆ ಎಲ್ಲ ಕಳ್ಕೊಂಡಿರ್ತಕ್ಕಂದ್ರೆ ಹೊಳ್ತಾರೆ ಹೆಣ್ಮಕ್ಳುಗಳು. ನಾನು 2 ಸಾರಿ ಹೋಗಿದ್ದೀನಿ, ಕಣ್ಣಾಗ ನೀರು ಹಾಕ್ಬಿಟ್ರು. ಸಾರ್ ನೋಡಿ ನಮ್ಮ ಅವೆಲ್ಲ ಮುಚ್ಚಿಬಿಟ್ಟು ಇದು ಮಾಡೋರು, ಏನು ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಹೆಸರು ಹೇಳ್ಕೊಂಡು ಇದಕ್ಕೆ ತಗೊಂಡು ಹೋಗೋದು. ಯಾವುದಕ್ಕೆ? ರಾಮನಗರ ಜಿಲ್ಲೆ, ಇದು ಮಾಗಡಿ ಜಿಲ್ಲೆಗೆ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ, ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.